ದರ್ಶನ್ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಮೆಡಿಕಲ್ ಟೆಸ್ಟ್ ಕಂಪ್ಲೀಟ್ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸುವುದಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಸಿದ್ಧತೆ ಆಗಿದೆ. ಕೋರಮಂಗಲದಲ್ಲಿದೆ ಜಡ್ಜ್ ಅವರ ನಿವಾಸ, ಅಲ್ಲಿ ಕರೆದುಕೊಂಡು ಹೋಗಬೇಕು. ರಾತ್ರಿ 8 ಗಂಟೆಗೆ ಪೊಲೀಸ್ನವರು ಹಾಜರುಪಡಿಸ್ತಾರೆ. ನಂತರ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿಗೆ ದರ್ಶನ್ ಅಂಡ್ ಗ್ಯಾಂಗ್ ಶಿಫ್ಟ್ ಆಗುತ್ತೆ. ಕೊಲೆ ಆರೋಪಿ ದರ್ಶನ್ಗೆ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಜಡ್ಜ್ ಮುಂದೆ ಹಾಜರುಪಡಿಸುವುದಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಸಿದ್ಧತೆ ಆಗಿರುವುದು. ಕೋರಮಂಗಲದಲ್ಲಿರುವಂತಹ ಜಡ್ಜ್ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಲು ಸಿದ್ಧತೆ ಆಗ್ತಾ ಇದೆ. ರಾತ್ರಿ 8 ಗಂಟೆಗೆ ಹಾಜರುಪಡಿಸಲಿದ್ದಾರೆ ಪೊಲೀಸ್ನವರು. ನಂತರ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿಗೆ ದರ್ಶನ್ ಅಂಡ್ ಗ್ಯಾಂಗ್ ಹೋಗುತ್ತೆ. ಸ್ವಲ್ಪ ತಿಂಗಳುಗಳ ಕಾಲ ಆರಾಮಾಗಿ ಓಡಾಡಿಕೊಂಡಿದ್ದಂತಹ ಹಕ್ಕಿಗಳು ಇವತ್ತು ಜೈಲು ಹಕ್ಕಿಗಳಾಗ್ತವೆ. ಈಗ ಚಿತ್ರದುರ್ಗದಿಂದ ಇನ್ನಿಬ್ಬರು ಆರೋಪಿಗಳನ್ನ ಕರೆದುಕೊಂಡು ಬರಲಾಗ್ತಾ ಇದೆ. ಈಗ ಇಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿದ್ದಂತ ಎಲ್ಲ ಆರೋಪಿಗಳಿಗೂ ಕೂಡ ಮೆಡಿಕಲ್ ಟೆಸ್ಟ್ ಆಗಿದೆ. ಮುಕ್ತಾಯ ಆಗಿದೆ. ಇವರು ಈಗ ಆ ಇಬ್ಬರು ಆರೋಪಿಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಅವರು ಬಂದ ನಂತರ ಕರ್ಕೊಂಡು ಹೋಗುವಂತ ಪ್ರಕ್ರಿಯೆ ನಡೆಯುತ್ತೆ. ಅವರು ಈಗ ಚಿತ್ರದುರ್ಗದಿಂದ ಬರ್ತಾ ಇರುವಂತ ಆರೋಪಿಗಳೇನಿದಾರಲ್ಲ, ಅನುಕುಮಾರ್ ಮತ್ತು ಜಗದೀಶ್ ಅಲಿಯಾಸ್ ಜಗ್ಗ, ಈ ಇಬ್ಬರನ್ನು ಕೂಡ ಕರೆದುಕೊಂಡು ಬರುವಂತ ಕೆಲಸ ಆಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಕೂಡ ಬರ್ತಾರೆ. ಮೇ ಬಿ 7 ಗಂಟೆ ಒಳಗಡೆ ಬರ್ತಾರಂತೆ. ಸೊ ಬಂದ ತಕ್ಷಣ ಅವ್ರನ್ನೂ ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ ನಂತರ ಎಲ್ಲ ಆರೋಪಿಗಳನ್ನು KSRP ವಾಹನದಲ್ಲಿ ಕೂರಿಸಿಕೊಂಡು ಕೋರಮಂಗಲದಲ್ಲಿರುವಂಥ ಜಡ್ಜ್ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿಗೆ ಹೋದ ನಂತರ ಆ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಪರಪ್ಪನ ಅಗ್ರಹಾರದಲ್ಲಿರುವಂಥ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡುವಂತ ಕೆಲಸ ಆಗುತ್ತೆ. ಇವತ್ತು ಯಾವ್ಯಾವ ಸೆಲ್ನಲ್ಲಿ ಯಾವ್ಯಾವ ಆರೋಪಿ ಇರಬೇಕು ಅನ್ನೋದರ ಬಗ್ಗೆ ಈಗಾಗಲೇ ಡಿಸೈಡ್ ಆಗಿದೆ. ದರ್ಶನ್ಗೆ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಅಂತೂ ಆಗಿದೆ. ನಿಮಗೆ ಎಡಭಾಗದ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ದರ್ಶನ್ ಕ್ಯಾಪ್ ಹಾಕೊಂಡು ಹೋಗ್ತಾ ಇರೋದು. ಕ್ಯಾಪ್ ಹಾಕೊಂಡಿದ್ದಾರೆ ನೋಡಿ. ಅಂದ್ರೆ ವಿಗ್ ಎಲ್ಲ ತೆಗೆದು ಬಿಟ್ಟಿದಾರ ಅಂತ. ಓಕೆ, ಎಸ್, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಮೇ ಬಿ ಮುಡಿ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಸೊ ಮುಡಿ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ದೇವರಿಗೆ. ಸೊ ಅದಾದ ನಂತರ ಅವರು ಬಂದಿದ್ದಾರೆ ಕ್ಯಾಪ್ ಹಾಕ್ಕೊಂಡು. ಅಂದ್ರೆ ಈಗ ಜೈಲಿಗೆ ಹೋದ್ರೆ ಇನ್ನೂ 6 ತಿಂಗಳು ಹೊರಗಡೆ ಬರಲ್ಲ ದರ್ಶನ್ ಅಂತ ಹೇಳ್ತಾ ಇದ್ದಾರೆ. 6 ತಿಂಗಳು ಅಷ್ಟು ಸುಲಭ ಅಲ್ಲ ಹೊರಗಡೆ ಬರೋದು. ಸೊ ಒಂದು ಕಡೆ ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಮುಂಭಾಗ ದರ್ಶನ್ ಫ್ಯಾನ್ಸ್ ಜಮಾವಣೆಗೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಮೊದಲ ಬಾರಿಗೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಯಿತು ನೋಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಅರೆಸ್ಟ್ ಮಾಡಲಾಯಿತಲ್ಲ, ಆ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಮುಂಭಾಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ರೀ. ದರ್ಶನ್ ಫ್ಯಾನ್ಸ್. ಆ ರೋಡೆಲ್ಲ ಬಂದಾಗ್ಬಿಟ್ಟಿತ್ತು. ಪೊಲೀಸ್ನವರು ಅವರನ್ನ ಚದರಿಸುವಷ್ಟರಲ್ಲಿ ಸಾಕಾಗೋಗಿತ್ತು ಪೊಲೀಸ್ನವರಿಗೆ. ಅದಾದ ನಂತರ ಇವತ್ತು ನೋಡಿದ್ರೆ ಬಹಳ ಕಡಿಮೆ ಇದ್ದಾರೆ ಜನ, ಫ್ಯಾನ್ಸು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್ ಕುಮಾರ್, ಏನು ನಡೀತಾ ಇದೆ ಈಗ? ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ? ಎಷ್ಟೊತ್ತಿಗೆ ಕೋರಮಂಗಲದತ್ತ ಪ್ರಯಾಣವನ್ನು ಬೆಳೆಸ್ತಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ.
ಖಂಡಿತವಾಗ್ಲೂ ರಾಮ್, ಈಗಾಗ್ಲೇ ಏನೋ ಬಹುತೇಕವಾಗಿ ಕೋರ್ಟ್ ಕಲಾಪ ಏನಿರುತ್ತೆ ಇಷ್ಟೊತ್ತಿಗಾಗ್ಲೇ ಮುಗ್ದಿರುತ್ತೆ. 6-6:30 ಅಷ್ಟೊತ್ತಿಗೆ ಏನೋ ಮೇಜರ್ ಕೇಸಸ್ ಗಳಿದ್ರೆ ಮಾತ್ರ 6ರಿಂದ 6:30ವರೆಗೂ ಏನೋ ನ್ಯಾಯಾಧೀಶರು ಕಾಲಕೋಶ ತಗೊಳ್ತಾರೆ. ಆದ್ರೆ ಈಗ ಕೋರ್ಟ್ನಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ರು ಇಲ್ಲಿಂದ ಮಿನಿಮಮ್ 3/4 ಗಂಟೆ ಅಂತೂ ಬೇಕೇ ಬೇಕಾಗತ್ತೆ. ಯಾಕಂದ್ರೆ ಈಗಾಗ್ಲೇ ಪೀಕ್ ಅವರ್ ಆಗಿರೋದ್ರಿಂದಾಗಿ ಸಮಯ ಹಿಡಿಯುತ್ತೆ. ಸೊ ಹೀಗಾಗಿ ನೇರವಾಗಿ ಅವರನ್ನ ಏನು ನ್ಯಾಯಾಧೀಶ ಮನೆ ಕೋರಮಂಗಲ ಕರ್ಕೊಂಡು ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಇನ್ನು ಅಭಿಮಾನಿಗಳ ವಿಚಾರ ಕೇಳೋದರೆ ಏನು ನೂರಾರು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಅಲ್ಲಿ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ. ಪೊಲೀಸರು ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದ್ರೂ ಕೂಡ ಯಾರು ಪೊಲೀಸರ ಮಾತಿಗೂ ಕೂಡ ಕ್ಯಾರೆ ಅಂತ ಇಲ್ಲ, ಮತ್ತೆ ಲಾಠಿ ಬೀಸಿದ್ರು ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಅಲ್ಲಿ ದರ್ಶನ್ ಪರವಾಗಿ ಜಯಘೋಷಗಳನ್ನ ಕೂಗ್ತಾ ಇದ್ದಾರೆ. ಇನ್ನು ನಾವು ನೋಡ್ಲೇಬೇಕು ಅಂತ ಹೇಳಿ ಅಲ್ಲಿ ಕೆಲವೊಂದು ಮರಗಳನ್ನ ಹತ್ತಿ ಕೂತಿದ್ದಾರೆ, ಮತ್ತೆ ಅಲ್ಲಿರುವಂತ ಕೆಲವೊಂದು ಕಾಂಪೌಂಡ್ ಗಳನ್ನೂ ಕೂಡ ಹತ್ತಿ ಕೂತಿದ್ದಾರೆ. ಪೊಲೀಸರು ಎಷ್ಟೇ ಕಳಿಸುವಂತ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ KSRP ತುಕಡಿ ಏನಿದೆ, 2 KSRP ತುಕಡಿಯನ್ನು ಕೂಡ ಈಗಾಗಲೇ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು. ಅದರಲ್ಲೂ ಕೂಡ 50ಕ್ಕೂ ಹೆಚ್ಚು ಪೊಲೀಸ್ ಸಿಸಿಗಳಿರ್ತಾರೆ, ಅವರು ಕೂಡ ಕಳಿಸುವಂತ ಕೆಲಸ ಮಾಡ್ತಿದ್ದಾರೆ. ನೂರಾರು ಜನರು ಯಾವುದೇ ರೀತಿಯಾಗಿ ಮಾತು ಕೇಳ್ತಿಲ್ಲ. ನಾವು ನಟ ದರ್ಶನ್ ಅವರ ನೋಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ಕೂಡ ಎಲ್ಲ ಅಲ್ಲೇ ಏನು ಬೀಡು ಬಿಟ್ಟಿರುವಂತದ್ದು. ಇನ್ನು ಆ ಒಂದು ವಿಚಾರವಾಗಿ ಅಲ್ಲಿ ಸಾಕಷ್ಟು ಜನರು ಸೇರಿರೋದ್ರಿಂದಾಗಿ ಅಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಇನ್ನು ಈಗಾಗಲೇ ಟ್ರಾಫಿಕ್ ಪೊಲೀಸ್ ಏನಿದ್ದಾರೆ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಅಲ್ಲಿ ನೆರೆದಿರುವಂತ ಜನರನ್ನು ಕಳಿಸುವಂತ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಪೀಕ್ ಅವರ್ ಆಗಿರೋದ್ರಿಂದಾಗಿ ಸಾಕಷ್ಟು ಜನ ಏನು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ರಸ್ತೆ ಏನಿದೆ ಅಲ್ಲೂ ಕೂಡ ಸಾಕಷ್ಟು ರಿಂಗ್ ರೋಡ್ ಪಕ್ಕನೇ ಇರೋದ್ರಿಂದಾಗಿ ಆ ಒಂದು ಮಾರ್ಗವಾಗೂ ಕೂಡ ಸಾಕಷ್ಟು ಜನರು ಕೂಡ ಹೋಗ್ತಾರೆ. ಆದ್ರೂ ಕೂಡ ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದಾಗಿ ಟ್ರಾಫಿಕ್ ಪೊಲೀಸ್ ಅದನ್ನ ನಿಯಂತ್ರಣ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಜಾಮ್ ಆಗಿದ್ ಕಡೆ ಅಲ್ಲಿಂದ ಡೈವರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಸ್ತೆಗೆ ಬ್ಯಾರಿಕೇಡ್ ಹಾಕಿದ್ರು ಕೂಡ ಏನು ಬೈಕ್ ನಲ್ಲಿ ಬಂದು ಅಭಿಮಾನಿಗಳು ನೋಡೋದಕ್ಕೂ ಕೂಡ ಕಾಯ್ತಾ ಇದ್ದಾರೆ. ಒಂದ್ ರೀತಿ ಕೆಲವೊಬ್ರು ಅತಿರೇಕದ ವರ್ತನೆ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರವಾಗಿ ಈಗಾಗಲೇ ಉದಾಹರಣೆಗಳಾದ್ರೆ ರಮ್ಯಾ ವಿಚಾರವಾಗೂ ತಗೊಳ್ಳೋದಾದ್ರೆ ನಟಿ ರಮ್ಯಾ ಅವರಿಗೂ ಕೂಡ ಸಾಕಷ್ಟು ಜನ ನಿಂದಿಸಿದ್ರು. ಅವರು ಕೂಡ ಈಗಾಗಲೇ ಶಿಕ್ಷೆಯನ್ನ ಅನುಭವಿಸಿದ್ದಾರೆ. ಇವೆಲ್ಲವೂ ಕೂಡ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದ್ರು, ಅದ್ರ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ರು ಕೂಡ ಅಭಿಮಾನಿಗಳ ಉಚ್ಚಾಟ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಸದ್ಯಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಅವರನ್ನ ಕೋರ್ಟ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಈಗ ಸಮಯಾವಕಾಶ ಆಗಿರೋದ್ರಿಂದಾಗಿ ಸೀದಾ ಅವರನ್ನ ಕೋರಮಂಗಲದ ನ್ಯಾಯಾಧೀಶರ ಮನೆಗೂ ಕೂಡ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಅಲ್ಲೂ ಕೂಡ ನ್ಯಾಯಾಧೀಶ ಗಮನಕ್ಕೆ ತಂದಿರ್ತಾರೆ ಇವರು, ಸರ್ ಈ ರೀತಿಯಾಗಿ ಬರ್ತೀವಿ ನಾವು, ಇಂತ ಸಮಯಕ್ಕೆ ದಯವಿಟ್ಟು ಕಾಲಾವಕಾಶ ಮಾಡ್ಕೊಡಿ ಅನ್ನೋ ಒಂದು ವಿಚಾರನೂ ಕೂಡ ಹೇಳಿರ್ತಾರೆ. ಜಡ್ಜು ಕೂಡ ಅದಕ್ಕೆ ಸಮ್ಮತಿಯನ್ನ ಕೊಟ್ಟಿರ್ತಾರೆ. ಆನಂತರ ಮೆಡಿಕಲ್ ಟೆಸ್ಟ್ ಈಗಾಗಲೇ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಆಗಿದೆ. ಆ ಒಂದು ರಿಪೋರ್ಟ್ ಅನ್ನು ಕೂಡ ತಗೊಂಡೋಗ್ಬೇಕಾಗತ್ತೆ, ಅದು ಮ್ಯಾಂಡೇಟರಿ ಆಗಿರುತ್ತೆ. ಯಾಕಂದ್ರೆ ನ್ಯಾಯಾಧೀಶರು ಮೊದಲು ಕೇಳುವಂತದ್ದೇ ಮೆಡಿಕಲ್ ಮಾಡಿಸಿದೀರಾ ಅಂತ ಹೇಳಿ. ಸೊ ಈಗ ಅದನ್ನ ಮಾಡ್ತಾರೆ. ಆನಂತರ ಅರೆಸ್ಟ್ ಪ್ರೊಸೀಜರ್, ಗ್ರೌಂಡ್ ಆಫ್ ಅರೆಸ್ಟ್ ಯಾವ ರೀತಿಯಾಗಿ ಮಾಡಿದ್ರೆ ನೀವು, ಎಲ್ಲೆಲ್ಲಿ ಸಿಕ್ಕಿದ್ರು, ಯಾರ್ಯಾರು ಎಲ್ಲಿದ್ರು, ಈ ಎಲ್ಲಾ ವಿಚಾರಗಳನ್ನು ಕೂಡ ನ್ಯಾಯಾಧೀಶರು ಮುಂದೆ ಹೇಳ್ಬೇಕಾಗತ್ತೆ. ಹೀಗಾಗಿ ಬಹುತೇಕವಾಗಿ ಮೆಡಿಕಲ್ ಎಲ್ಲರಿಗೂ ಕೂಡ ಮುಗ್ದಿದೆ. ಅದೇ ಯಾವ ವಾಹನದಲ್ಲಿ ಕರ್ಕೊಂಡು ಹೋದ್ರೆ ಸೇಫ್ ಅಂತ ಹೇಳಿ ಹಿರಿಯ ಅಧಿಕಾರಿಗಳಿಂದ ಈಗಾಗಲೇ ಮಾರ್ಗದರ್ಶನ ಕೂಡ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ವ್ಯಾನ್ ಕೂಡ ರೆಡಿ ಆಗಿತ್ತು, ಆದ್ರೆ ಈಗ ವ್ಯಾನ್ ಬೇಡ ಅಂತ ಹೇಳಿ ಅದನ್ನು ಮತ್ತೆ ಹೊರಗಡೆ ಹಾಕ್ಸಿದ್ರು. KSRP ವ್ಯಾನ್ ಇನ್ನು ಕೂಡ ಬೇರೆ ಯಾವ ವಾಹನದಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆಗೆ ಏನು ಮಾತುಕತೆ ಕೂಡ ಆಗ್ತಾ ಇರುವಂತದ್ದು. ಹಾಗಾಗಿ ಕೆಲವೇ ಹೊತ್ತಿನಲ್ಲೂ ಕೂಡ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.